ಹಾಯ್ ನಮಸ್ಕಾರ ಎಲ್ಲರಿಗೂ. ಇವತ್ತು ನಾವು ಸೀಗೆ ಸೊಪ್ಪಿನ ಪಲ್ಯನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಇವತ್ತೇ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೆ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ಬೇಳೆ ತೊಳೆದು ಬೇಳೆ ಬೇಯಕ್ಕೆ ಇಟ್ಕೊಳ್ಳೋಣ. ಬೇಳೆ ಒಂದು ಕುದಿ ಬೆಂದು ಈ ಥರ ಗಟ್ಟಿಯಾಗಿರಬೇಕು. ಆವಾಗ ಸೀಗೆ ಸೊಪ್ಪನ್ನು ಜೊತೆಗೆ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ. ಅದಾದಮೇಲೆ ತೊಳೆದಿಟ್ಟಿರೋ ಸೀಗೆ ಸೊಪ್ಪನ್ನು ಕುದೀತಾ ಇರೋ ಬೇಳೆಗೆ ಹಾಕಬೇಕು. ಸೀಗೆ ಸೊಪ್ಪನ್ನು ಚೆನ್ನಾಗಿ ಬೆಂದು ರಸ ಬಿಟ್ಟರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಬೇಳೆ ಜೊತೆಗೆ ಸೀಗೆ ಸೊಪ್ಪನ್ನು ಚೆನ್ನಾಗಿ ಬೇಯಬೇಕು. ಅದಾದಮೇಲೆ ಸೀಗೆ ಸೊಪ್ಪಿಗೆ ಒಂಚೂರು ಉಪ್ಪು, ಅರಿಶಿನ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು. ತುಂಬ ಜಾಸ್ತಿನೂ ಬೇಯಬಾರ್ದು, ಇನ್ನೂ ಬೇಳೆ ಗಟ್ಟಿನೇ ಇರಬೇಕು. ಅದನ್ನು ಬೇಯಕ್ಕಿಟ್ಟು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ, ಬೆಳ್ಳುಳ್ಳಿನ ರೆಡಿ ಮಾಡಿ ಇಟ್ಕೊಳ್ಳೋಣ. ನೋಡಿ, ಈ ಥರ ಬೇಳೆ ಬೆಂದಿರಬೇಕು. ಜಾಸ್ತಿ ಬೆಂದರೆ ಬೇಳೆ ನೀರು ತೆಗೆದಾಗ ನೀರಿನ ಬೇಳೆ ಬಿಡೋದಿಲ್ಲ, ಉದುರುದ್ರಾಗಿ ಪಲ್ಯ ಬರೋದಿಲ್ಲ. ಅದಾದಮೇಲೆ ಬಾಣಲಿಗೆ ಒಂಚೂರು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿ ಸಿಡಿಸಿ ಹಸಿಮೆಣಸು ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಬೆಳ್ಳುಳ್ಳಿ ಹಾಕಬೇಕು. ನಾನು ಬೆಳ್ಳುಳ್ಳಿ ಸ್ಟಾರ್ಟಿಂಗ್ ಮಿಕ್ಸ್ ಮಾಡಿದೆ, ನೀವು ಫಸ್ಟೇ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಈರುಳ್ಳಿ ಎಣ್ಣೆ ಬರೋ ಥರ ಫ್ರೈ ಮಾಡಬೇಕು. ಬ್ರೌನ್ ಕಲರ್ ಆಗೋವರೆಗೂ ಒಗ್ಗರಣೆಯನ್ನು ನಾವು ಚೆನ್ನಾಗಿ ಬೇಯಿಸಬೇಕು. ಮತ್ತು ಒಗ್ಗರಣೆಗೆ ಒಂಚೂರು ಅರಿಶಿನ ಮತ್ತು ಒಂಚೂರು ಉಪ್ಪು ಹಾಕಬೇಕು. ಒಗ್ಗರಣೆಗೆ ಉಪ್ಪು ಯಾಕೆ ಹಾಕೋದು ಅಂದರೆ, ಒಗ್ಗರಣೆ ಹಾಕಿದ್ಮೇಲೆ ಪಲ್ಯ ತುಂಬಾ ಟೇಸ್ಟ್ ಬರುತ್ತೆ. ಇಲ್ಲ ಒಗ್ಗರಣೆ ಸಪ್ರೇಟ್, ಅದಾದಮೇಲೆ ಬೇಯಿಸಿರೋ ಸೊಪ್ಪು ಸಪ್ರೇಟ್ ಸ್ವಾದ ಬರ್ತಾ ಇರುತ್ತೆ. ಅದಾದಮೇಲೆ ನೀರು ತೆಗ್ದಿರೋ ಬೇಳೆ ಮತ್ತು ಸೀಗೆ ಸೊಪ್ಪನ್ನ ನೀರು ತೆಗೆದು ಈ ಥರ ಒಗ್ಗರಣೆ ಒಳಗೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಗ್ಗರಣೆ ಒಳಗೆ ಚೆನ್ನಾಗಿ ಸೆಟ್ ಆಗೋವರೆಗೂ ಕಲಗಿಸ್ಕೋಬೇಕು. ಅದಾದಮೇಲೆ ಪಲ್ಯ ರೆಡಿ ಆಗುತ್ತೆ. ಅನ್ನ ಜೊತೆಗೆ ಮತ್ತು ರೊಟ್ಟಿ ಚಪಾತಿ ಯಾವುದ್ರ ಜೊತೆಗಾದ್ರೂ ತುಂಬ ಚೆನ್ನಾಗಾಗತ್ತೆ. ಮತ್ತು ಬಸ್ತಿರೋ ನೀರನ್ನು ಸಾಂಬಾರು ಮತ್ತು ತಂಬುಳಿ ಮಾಡ್ಕೋಬೋದು. ಥ್ಯಾಂಕ್ ಯು.